ಲೋಕಸಭಾ ಚುನಾವಣೆಗೂ ಬಿಹಾರದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗೂ ಏನು ಸಂಬಂಧ ಅಂತೇಳಿ ನೀವು ಈಗ ಪ್ರಶ್ನೆ ಮಾಡ್ಬೋದು. ಖಂಡಿತವಾಗ್ಲೂ ಇಲ್ಲಿ ಸಂಬಂಧ ಇದ್ದೇ ಇದೆ. ಒಂದೇ ಏಟಿಗೆ ಎರಡೆರಡು ಹಕ್ಕಿ ಹೊಡೆಯೋದು ಅಂತಾರಲ್ಲ, ಹಾಗೆ ಆಗಿದೆ ನೋಡಿ. ಒಂದು ಕಡೆ RJD ಕಾಂಗ್ರೆಸ್ JDU ಮೈತ್ರಿಯಾಗಿ ಸರ್ಕಾರವನ್ನು ರಚನೆ ಮಾಡಿತ್ತು. ಆ ಮೂಲಕ BJP HAM JDU ಹೊಸದಾಗಿ ಮೈತ್ರಿಯನ್ನು ಮಾಡಿಕೊಂಡು ಸರ್ಕಾರ ರಚನೆ ಮಾಡಿದೆ. ಈಗ ಇನ್ನೊಂದು ಹಕ್ಕಿ ಯಾವುದು ಅಂತಂದರೆ ಇಂಡಿ ಒಕ್ಕೂಟ. ಇಂಡಿ ಒಕ್ಕೂಟದಿಂದ JDU ಹೊರ ಬಂದಿದೆ. ನಿತೀಶ್ ಕುಮಾರ್ ಅವರು ಟಾಟಾ ಬಾಯ್ ಬಾಯ್ ಹೇಳಿದ್ದಾರೆ. ಸೊ ಇದೇ ಒಂದೇ ಏಟಿಗೆ ಎರಡೆರಡು ಹಕ್ಕಿ ಹೊಡೆದು ಅಂತಂದರೆ. ಸೊ ಈಗ ಇವತ್ತು ಬಹಳ ಮಹತ್ವದ ಬೆಳವಣಿಗೆ ಆಗಿದೆ. ಇಂಟ್ರೆಸ್ಟಿಂಗ್ ಪಾಯಿಂಟ್ಗಳಿದೆ. ಪ್ರಮುಖವಾಗಿ 9ನೇ ಬಾರಿ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ. ಒಂದೇ ಅವಧಿಯಲ್ಲಿ ನೋಡಿ 3 ಬಾರಿ CM ಆಗಿ ಆಯ್ಕೆ ಆಗಿದ್ದಾರೆ. ಬಹಳ ಕುತೂಹಲ ಹಾಗೂ ಇಂಟ್ರೆಸ್ಟಿಂಗ್ ವಿಚಾರ ಇದು. ಸಾಮ್ರಾಟ್ ಚೌಧರಿ ಹಾಗೂ ವಿಜಯ್ ಸಿನ್ಹಾಗೆ DCM ಪಟ್ಟ ಸಿಕ್ಕಿದೆ. ಕಾರ್ಯಕ್ರಮದಲ್ಲಿ ನಿತೀಶ್ ಕುಮಾರ್ ಅವ್ರಿಗೆ ಪಟ್ಟವನ್ನು ಕಟ್ಟಿದ್ದು JP ನಡ್ಡಾ ಅವರು. ಪಾಟ್ನಾದ ರಾಜಭವನದಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ನಿತೀಶ್ ಕುಮಾರ್ ಅವರ ಜೊತೆ ಇಬ್ಬರು DCM ಪದಗ್ರಹಣವನ್ನು ಮಾಡಿದ್ದಾರೆ. ಒಟ್ಟು 8 ಜನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. BJP 4, JDU 4 ಪದಗ್ರಹಣ ಮಾಡಿ ಆಗಿದೆ. ಒಂದೇ ಅವಧಿಯಲ್ಲಿ 3 ಬಾರಿ CM ಆಗಿ ನಿತೀಶ್ ಕುಮಾರ್ ಅವರು ಆಯ್ಕೆ ಆಗಿದ್ದಾರೆ. 2020ರಲ್ಲಿ ಬಿಹಾರಲ್ಲಿ ಚುನಾವಣೆ ಆದಾಗ ಬಹಳ ಕುತೂಹಲ ಕೇಳಿಸಿತ್ತು, ಯಾರು ಆಗ್ತಾರೆ CM ಅಂತೇಳಿ. ಆಗ ನಿತೀಶ್ ಕುಮಾರ್ ಅವರು BJP ಜೊತೆ ಮೈತ್ರಿಯನ್ನು ಮಾಡ್ಕೊಳ್ತಾರೆ. ಮೈತ್ರಿಯನ್ನು ಮಾಡಿಕೊಂಡು ಸರ್ಕಾರವನ್ನು ರಚನೆ ಮಾಡ್ತಾರೆ. ಆ ಮೂಲಕ ಈ ಅವಧಿಯಲ್ಲಿ ಮೊದಲ ಬಾರಿಗೆ ಪ್ರಮಾಣ ವಚನ ಸ್ವೀಕಾರ ಆಗುತ್ತೆ. ಅದಾದ ಮೇಲೆ 2 ವರ್ಷ ಆದ ಬಳಿಕ JDU ಪಕ್ಷ ಮೈತ್ರಿಯಿಂದ ಹೊರಬರುತ್ತೆ. ಕಾಂಗ್ರೆಸ್ ಜೊತೆ ಕೈ ಜೋಡಿಸುತ್ತೆ, RJD ಜೊತೆ ಕೈ ಜೋಡಿಸುತ್ತೆ. ಲಾಲು ಪ್ರಸಾದ್ ಯಾದವ್ RJD ಪಕ್ಷದ ಮುಖ್ಯಸ್ಥ ಅಲ್ಲಿ ವರ್ಕೌಟ್ ಮಾಡೋದ್ರಲ್ಲಿ ಬಹಳ ಯಶಸ್ವಿ ಆಗಿರ್ತಾರೆ. ಆಗ 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಸ್ವೀಕಾರ ಮಾಡ್ತಾರೆ. 15 ತಿಂಗಳಾಗಿರುತ್ತೆ. ಮುಂದಿನ ವರ್ಷ ಮತ್ತೆ ವಿಧಾನಸಭಾ ಚುನಾವಣೆ ನಡೆಯುತ್ತೆ ಬಿಹಾರಲ್ಲಿ. ಆದರೆ ಈಗಲೇ ಮೈತ್ರಿಯಿಂದ ಹೊರಬಂದು ಹೊಸ ಮೈತ್ರಿ ಮಾಡಿಕೊಂಡು ಇವತ್ತು ಸಂಜೆ 5 ಗಂಟೆಗೆ ಮತ್ತೊಮ್ಮೆ ನೂತನ CM ಆಗಿ ನಿತೀಶ್ ಕುಮಾರ್ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ನೋಡಿ, ಇಲ್ಲೇ ಇರೋದು ಇಂಟ್ರೆಸ್ಟಿಂಗ್ ಪಾಯಿಂಟು. ಒಂದೇ ಅವಧಿಯಲ್ಲಿ 3 ಬಾರಿ, ಇವತ್ತಿಂದು ಸೇರಿ ಹೇಳ್ತಾ ಇರೋದು, ಒಂದೇ ಅವಧಿಯಲ್ಲಿ 3 ಬಾರಿ CM ಆಗಿ ಆಯ್ಕೆ ಆಗಿರುವಂಥದ್ದು. ಸೊ ನೋಡಿ, ಪ್ರಮುಖವಾಗಿ ನಿತೀಶ್ ಕುಮಾರ್ ಅವರನ್ನು ಅಡ್ಡೆಸರಿಂದ ಕರೀತಾರೆ. ನಿತೀಶ್ ಕುಮಾರ್ ಅಂದ್ರೇನೆ ಪಲ್ಟು ಕುಮಾರ್ ಅಂತ ಕರೆಯೋದು, ಅಂದರೆ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹಾರೋದು ಅಂತೇಳಿ. 2005ರಿಂದ 2013ರವರೆಗೂ ಕೂಡ BJP ಹಾಗೂ JDU ಇಬ್ಬರು ಕೂಡ ಮೈತ್ರಿ ಮಾಡ್ಕೊಂಡಿರ್ತಾರೆ. ಆದರೆ 2013ರಲ್ಲಿ ನಿತೀಶ್ ಕುಮಾರ್ ಅವರು ಏಕಾಂಗಿಯಾಗಿ ಉಳಿದುಕೊಳ್ತಾರೆ. ಆ ಸಂದರ್ಭದಲ್ಲಿ ಜಿತಿನ್ ರಾಮ್ ಮಾಂಜಿ ಅವರು CM ಆಗಿರ್ತಾರೆ. 2014ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತಾರೆ. 2015ರಲ್ಲಿ RJD JDU ಮೈತ್ರಿಯಾಗಿ ಸರ್ಕಾರ ರಚನೆ ಆಗುತ್ತೆ. 2017ರಲ್ಲಿ RJDಗೆ ಕೈ ಕೊಡ್ತಾರೆ ನಿತೀಶ್ ಕುಮಾರ್ ಅವರು. 2017 ಮರುದಿನನೇ BJP JDU ಮೈತ್ರಿ ಆಗುತ್ತೆ. 2020 BJP ಸ್ನೇಹಕ್ಕೆ ಇಳ್ಳು ನೀರು ಬಿಡ್ತಾರೆ. RJD ಜೊತೆ ಮತ್ತೊಮ್ಮೆ ಸ್ನೇಹ ಬೆಳೆಸ್ತಾರೆ. 2024 4ನೇ ವರ್ಷದಲ್ಲಿ ಲಾಲು ಸ್ನೇಹವನ್ನು ಕೂಡ ಕಟ್ ಮಾಡ್ಕೊಳ್ತಾರೆ. ನೋಡಿ, 2013ರಿಂದ ನಿತೀಶ್ ಕುಮಾರ್ ಅವರ ನಡೆಯನ್ನು ಗಮನಿಸಿದ್ರೆ ಒಮ್ಮೆ RJD ಜೊತೆ, ಒಮ್ಮೆ BJP ಜೊತೆ, ಒಮ್ಮೆ RJD ಜೊತೆ, ಒಮ್ಮೆ BJP ಜೊತೆ, ಈಗಲೂ ಅದೇ ಆಗಿರುವಂಥದ್ದು. ಯಾಕೆಂತಂದರೆ ಬಿಹಾರದಲ್ಲಿರುವಂಥದ್ದು 243 ವಿಧಾನಸಭಾ ಕ್ಷೇತ್ರಗಳು. ಆ ಪೈಕಿ 2020ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಗೆದ್ದಿದ್ದು RJD 79, BJP 78, ಒಂದು ಮಾತ್ರ ಕಡಿಮೆ. ಆದರೆ JDU ಗೆದ್ದಿದ್ದು ಕೇವಲ 45 ಕ್ಷೇತ್ರಗಳಲ್ಲಿ ಮಾತ್ರ. 45 ಕ್ಷೇತ್ರಗಳಲ್ಲಿ ಇಟ್ಕೊಂಡು ಇವತ್ತು 3 ಬಾರಿ CM ಆಗಿದ್ದಾರೆ ಒಂದೇ ಅವಧಿಯಲ್ಲಿ. ಏನೇ ಮಾಡಿ, ಯಾರೇನೇ ಮಾಡಲಿ, ನನಗೆ CM ಕುರ್ಚಿ ಬೇಕಷ್ಟೇ, ಯಾವುದೇ ಸಿದ್ಧಾಂತ ಇಲ್ಲ ಇಲ್ಲಿ.
ಯಾವುದೇ ಸಿದ್ಧಾಂತ ಇಲ್ಲಿ ಇಲ್ಲ. ನೋಡಿ, ಅಸಮಾಧಾನ ಆಗುತ್ತೆ ನಿತೀಶ್ ಕುಮಾರ್ ಅವ್ರಿಗೆ. ಕಾರಣ ಬಹಳಷ್ಟಿದೆ. ಅದರಲ್ಲಿ ನಾವೊಂದಷ್ಟು ವಿಚಾರಗಳನ್ನು ಕೆದಕ್ತಾ ಹೋದಾಗ ಪ್ರಮುಖವಾಗಿ ನಮಗೆ ತಿಳಿದು ಬಂದಿದ್ದು, ತೆರೆಮರೆಯಲ್ಲಿ ಲಾಲು ಪ್ರಸಾದ್ ಯಾದವ್ ಅವರು JDU ಪಕ್ಷದ ಶಾಸಕರನ್ನ ಒಗ್ಗೂಡಿಸುವಂಥ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆ ಮೂಲಕ ಪುತ್ರನನ್ನ CM ಪಟ್ಟಕ್ಕೆ ಏರಿಸೋದ್ರ ಬಗ್ಗೆ ಲಾಲು ಪ್ರಸಾದ್ ಯಾದವ್ ಅವರು ಚಿಂತನೆ ನಡೆಸ್ತಾ ಇರ್ತಾರೆ. ಈ ವಿಚಾರ ಗೊತ್ತಾಗಿ ಅವರು ಇಲ್ಲಿ ಹೀಗೆ ಮುಂದುವರೆದ್ರೆ ಕಷ್ಟ ಅಂತ ಹೇಳಿ ಕೈ ಕೊಟ್ಟಿದ್ದು. ಸಿದ್ಧಾಂತ ಅಂತ ಇದ್ರೆ ಅದು ನಿತೀಶ್ ಕುಮಾರ್ ಅವ್ರಿಗೆ ಕುರ್ಚಿ ಮೇಲೆ ಮಾತ್ರ. ಯಾವಾಗ ಈ ಬೆಳವಣಿಗೆ ಆಗುತ್ತೋ, ಅದರಲ್ಲೂ ಜನವರಿ ಇದೇ ತಿಂಗಳಲ್ಲಿ ನಡೆದಂಥ ಒಂದು ಬೆಳವಣಿಗೆ, ಇಂಡಿ ಒಕ್ಕೂಟದಲ್ಲಿ ಒಂದು ಸ್ಥಾನಮಾನ ಕೊಡಬೇಕು ಅಂತ ಹೇಳಿ ಪ್ಲಾನಿಂಗ್ ಆಗುತ್ತೆ. ಅದಕ್ಕೆ ಕೆಲ ವಿರೋಧಗಳು ವ್ಯಕ್ತವಾಗುತ್ತೆ, ಅಲ್ಲಿ ಸಿಗೋದಿಲ್ಲ. ಒಂದು ಕಡೆ ರಾಜ್ಯದಲ್ಲಿ ಇಂಥ ಒಂದು ಬೆಳವಣಿಗೆ, ಲಾಲು ಪ್ರಸಾದ್ ಯಾದವ್ ಅವರು ಮಗನನ್ನ CM ಪಟ್ಟಕ್ಕೆ ಏರಿಸೋದಕ್ಕೆ JDUನ ಶಾಸಕರನ್ನ ಒಗ್ಗೂಡಿಸುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ಹೀಗೆ ಮುಂದುವರೆದ್ರೆ ನನ್ನನ್ನು ಯಾರು ಕೂಡ ಕೇರ್ ಮಾಡೋದಿಲ್ಲ ಅನ್ನೋದು ಒಂದು. ಮತ್ತೊಂದು ಕಡೆ ಇಂಡಿ ಒಕ್ಕೂಟದಲ್ಲಿ ಅಭದ್ರತೆ ಅವರಿಗೆ ಕಾಡೋದಕ್ಕೆ ಶುರುವಾಯಿತು. ಹಾಗಾಗಿ ಅವರು ಹಿಂದಕ್ಕೆ ಸರಿದ್ರು ಅಭದ್ರತೆಯಿಂದ. ಹೊಸ ದೋಸ್ತಿ ಏನೇ ಆಗಿರಲಿ, ಆದರೆ ಹಳೆ ದೋಸ್ತಿಯಲ್ಲಿ ಭದ್ರತೆ ಇದೆ ಅಂತೇಳಿ ಇನ್ನು 1.5 ವರ್ಷ CM ಆಗಿರ್ಬೋದು, ಯಾವುದೇ ಸಮಸ್ಯೆಗಳಿರಲ್ಲ. ಇದೆಲ್ಲ ಬೆಳವಣಿಗೆಯನ್ನು ಗಮನಿಸಿ ತೇಜಸ್ವಿ ಯಾದವ್ ಅವ್ರನ್ನ CM ಮಾಡಬೇಕು ಅಂತೇಳಿ ಲಾಲು ಪ್ರಸಾದ್ ಯಾದವ್ ಅವರು ಸಾಕಷ್ಟು ಶ್ರಮವನ್ನು ವಹಿಸಿದರು. ತೇಜಸ್ವಿ ಯಾದವ್ ಕೂಡ 2020ರಲ್ಲಿ ಸಾಕಷ್ಟು ಪ್ರಖ್ಯಾತಿಯನ್ನು ಪಡೆದಿರ್ತಾರೆ. ಒಂದು ರೀತಿಯಲ್ಲಿ ವಿಶ್ವಾಸವನ್ನು ಗಳಿಸೋದ್ರಲ್ಲಿ ಸಕ್ಸಸ್ ಆಗಿರ್ತಾರೆ 2020ರ ಚುನಾವಣೆಯಲ್ಲಿ. ಹಾಗಾಗಿ 79 ಸ್ಥಾನವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗೋದು ಅದು ತೇಜಸ್ವಿ ಯಾದವ್ ಅವರಿಂದ, ಅವರ ಒಂದು ವರ್ಚಸ್ಸಿನಿಂದ. ಈಗ ನೋಡಿ, ನಿತೀಶ್ ಕುಮಾರ್ ಅವರ ಎಂಟ್ರಿ ಇದೆಯಲ್ಲ, ಇದರ ಹಿಂದೆ ಯಾಕೆ ಲೋಕಸಭಾ ಚುನಾವಣೆ ಮೇಲೆ ಲೆಕ್ಕಾಚಾರಗಳು ಶುರುವಾಗಿದೆ ಅನ್ನೋದನ್ನು ಕೂಡ ನಾವೀಗ ಗಮನಿಸ್ತಾ ಹೋಗೋದಾದರೆ, ನೋಡಿ, ನಿತೀಶ್ ಎಂಟ್ರಿಯಿಂದಾಗಿ ಪಾರ್ಟಿ ಒಡೆದು ಹೋಗ್ಬೋದು ಅನ್ನೋದು ಭಯ ಇತ್ತು. JDU ಬಹುತೇಕ ಸಂಸದರಿಗೆ NDA ಮೇಲೆ ಮನಸ್ಸಿದೆ. ಆಗಲೇ ಹೇಳ್ತಾ ಇದ್ದೆ, ಕೇವಲ ಯಾಕೆ ಮಹಾಭಾರತ 2024ರಲ್ಲಿ ಬಿಹಾರ ರಾಜಕೀಯದ ಬೆಳವಣಿಗೆಯನ್ನು ನಾವು ಸ್ಟೋರಿಯಾಗಿ ತಗೊಂಡ್ವಿ ಅಂತಾರೆ ಇದೇ ಕಾರಣ. ಒಂದು ರಾಜ್ಯದಲ್ಲಿ, ಬಿಹಾರ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಂಥ ಶಾಸಕರನ್ನು ಹಿಡಿದಿಟ್ಕೊಳ್ಬೇಕು. ಮತ್ತೊಂದು ಕಡೆ JDU ಸಂಸದರು ಮುಂಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಅವರೇನಾದರೂ JDU ತೊರೆದು BJPಗೆ ಹೋಗಿ ಅಥವಾ NDA ಜೊತೆ ಹೋಗಿ ಅಲ್ಲಿಂದ ಟಿಕೆಟ್ ಗಿಟ್ಟಿಸ್ಕೊಂಡ್ರೆ JDU ಅಸ್ತಿತ್ವ ಏನಾಗುತ್ತೆ? ಈ ಒಂದು ಚಿಂತೆ ನಿತೀಶ್ ಕುಮಾರ್ ಅವ್ರಿಗೆ ಕಾಡೋದಕ್ಕೆ ಶುರುವಾಯಿತು. ಹೆಜ್ಜೆ ಇಟ್ಟರೆ ಅಳೆದು ತೂಗಿ ಹೆಜ್ಜೆ ಇಡಬೇಕು ಅಂತಾರಲ್ಲ, ಇಲ್ಲೂ ಅದೇ ಅಳೆದು ತೂಗಿ ಅಜೆಂಡಾ ಸೆಟ್ ಮಾಡಿ ಲೆಕ್ಕಾಚಾರಗಳನ್ನು ಇಟ್ಟುಕೊಂಡು ಈಗ ಎಂಟ್ರಿ ಕೊಟ್ಟಿದ್ದಾರೆ. ನೋಡಿ, NDA ಬಿಟ್ಟರೆ ಬೇರೆ ಗತಿ ಇಲ್ಲ. ಶ್ರೀರಾಮ ಮಂದಿರದ ಉದ್ಘಾಟನೆ ಇಡೀ ದೇಶದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಒಂದು ಕಡೆ ಮೋದಿ ಮೇನಿಯಾ, ಮತ್ತೊಂದು ಕಡೆ ಶ್ರೀರಾಮ ಮಂದಿರ ಉದ್ಘಾಟನೆ, ಎರಡೂ ಕೂಡ ಮರ್ಜ್ ಆಗಿದೆ. ಇದು NDAಗೆ ಪ್ಲಸ್ ಪಾಯಿಂಟ್ ಆಗಿದೆ ವಿನಃ ಮೈನಸ್ ಆಗಿಲ್ಲ. ಇಂಡಿ ಒಕ್ಕೂಟದಲ್ಲೂ ಕೂಡ ಒಂದು ರೀತಿಯಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಯಾಕೆಂತಂದರೆ ಒಂದು ಕಡೆ ಮೋದಿ ಮೇನಿಯಾ, ಅವ್ರಿಗಿರುವಂಥ ವರ್ಚಸ್ಸು, ಮತ್ತೊಂದು ಕಡೆ ಶ್ರೀರಾಮ ಮಂದಿರದ ಉದ್ಘಾಟನೆಯ ಬಿಸಿ. ಈ ಬಿಸಿ ಲೋಕಸಭಾ ಚುನಾವಣೆ ಮೇಲೆ ಖಂಡಿತವಾಗ್ಲೂ ಎಫೆಕ್ಟ್ ಆಗುತ್ತೆ ಅನ್ನೋದು ರಾಜಕೀಯ ವಿಶ್ಲೇಷಕರ ಮಾತು. ಇವತ್ತು ಅನೇಕ ಹಿರಿಯ ರಾಜಕೀಯ ವಿಶ್ಲೇಷಕರು ಇದನ್ನೇ ಹೇಳ್ತಿದ್ದಾರೆ. ನೋಡಿ, ದೇಶದ ಜನ ಇವತ್ತು ಮತದಾರ ಪ್ರಭುಗಳು ಕೇಂದ್ರ ಸರ್ಕಾರದಿಂದ ಗ್ಯಾಸ್ ಕೊಟ್ಟಿದೆ, ನೀರು ಕೊಟ್ಟಿದೆ, ಶೌಚಾಲಯಗಳನ್ನು ಕೊಟ್ಟಿದೆ. ಇವೆಲ್ಲದಕ್ಕಿಂತ ಪ್ಲಸ್ ಆಗಿರೋದು ಶ್ರೀರಾಮ ಮಂದಿರ ಉದ್ಘಾಟನೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇಂಡಿ ಒಕ್ಕೂಟ ಏನೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ಮ್ಯಾಜಿಕ್ ಮಾಡೋದಕ್ಕಾಗೋದಿಲ್ಲ. ನೋಡಿ, ಬಿಹಾರದಲ್ಲಿರುವಂಥ 40 ಸ್ಥಾನಗಳು ಲೋಕಸಭಾ ಕ್ಷೇತ್ರಗಳಿರುವಂಥದ್ದು, 40ಕ್ಕೆ 40 ಕೂಡ ಗೆಲ್ಲಬೇಕು. ಯಾಕೆಂದರೆ ಈ ಬಾರಿ ಕಳೆದ ಬಾರಿಯ ರಿಸಲ್ಟ್ ಲೋಕಸಭಾ ಚುನಾವಣೆಯಲ್ಲಿ NDAಗೆ ಉತ್ತಮವಾದಂಥ ಒಂದು ಇತ್ತು. ಆದರೆ ಥರ್ಡ್ ಟರ್ಮ್ಗೆ ಹೋಗಬೇಕು ಅಂತಂದರೆ ಒಂದಷ್ಟು ಲೆಕ್ಕಾಚಾರಗಳು ಮಾಡ್ಕೊಳ್ಬೇಕು. ಆ ಲೆಕ್ಕಾಚಾರದಲ್ಲಿ NDA ಮೈತ್ರಿಕೂಟ ಈಗ ಇದೆಲ್ಲವನ್ನು ಕೂಡ ಮಾಡ್ತಾ ಇದೆ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಈಗ ಲೋಕಸಭಾ ಉಸ್ತುವಾರಿ ಕೂಡ BJPಗೆ ಕೊಟ್ಟಿದ್ದಾರೆ. ಯಾಕೆಂದರೆ ಬಿಹಾರದಲ್ಲಿ ನೋಡಿ, ಇಂಥ ಒಂದು
ಬೆಳವಣಿಗೆ ಆಗಿದೆಯಲ್ಲ, ರಾಜ್ಯದ ಉಸ್ತುವಾರಿಯನ್ನಾಗಿ ನಿತೀಶ್ ಅವರು ಕೊಟ್ಟರೆ ಲೋಕ ಉಸ್ತುವಾರಿ BJPಗೆ ಹೋಗಿದೆ. ಇದು ಬಿಹಾರದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ. ಯಾಕಂದರೆ ಇವತ್ತು ಬಿಹಾರ ಬಹಳಷ್ಟು ಬೆಳವಣಿಗೆ ಆಗ್ತಾ ಇದೆ. ಮತ್ತೊಂದು ಕಡೆ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳಿರುವಂಥ ಉತ್ತರ ಪ್ರದೇಶದಲ್ಲಿ ಶ್ರೀರಾಮನ ವೈಬ್ ಕ್ರಿಯೇಟ್ ಆಗಿದೆ. 22ರ ನಂತರ ಬಹಳಷ್ಟು ಬದಲಾವಣೆ ಆಗ್ತಾ ಇದೆ. ಇನ್ನು ಯಾವ ಯಾವ ರಾಜ್ಯದಲ್ಲಿ ಏನೇನು ಬದಲಾವಣೆಗಳಾಗುತ್ತೋ ಗೊತ್ತಿಲ್ಲ. ಆದರೆ ಬೇರೆ ಬೇರೆ ಪಕ್ಷಗಳಿಗೆ ಇವತ್ತು ಟೆನ್ಷನ್ ಅಂತೂ ಶುರುವಾಗಿದೆ, ಯಾವುದೇ ಅನುಮಾನ ಬೇಡ. ಕಮಲ ಪಡೆಗ ಬಿಹಾರದ ಮೂಲಕ ಲೋಕಕದನಕ್ಕೆ ಎಂಟ್ರಿ ಕೊಟ್ಟಿದೆ. ಈ ನಿತೀಶ್ ಕುಮಾರ್ ಅವರ ಎಂಟ್ರಿ ಹಿಂದಿದೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ BJP ಚಾಣಕ್ಯ ಅಮಿತ್ ಶಾ ಅವರ ರಾಜಕೀಯ ಲೆಕ್ಕಾಚಾರ. ಕಾಂಗ್ರೆಸ್ಗೆ BJP ಟಕ್ಕರ್ ಕೊಟ್ಟಿದೆ. ಈಗ ಒಂದೇ ಏಟಿಗೆ ಇಂಡಿ ಒಕ್ಕೂಟ ಛಿದ್ರವಾಗಿದೆ. ಆ ಒಕ್ಕೂಟದಿಂದ ಒಂದೊಂದೇ ವಿಕೆಟ್ ಔಟ್ ಆಗ್ತಾ ಇದೆ. ಚುನಾವಣೆಗೂ ಮುನ್ನವೇ ಮೋದಿ ವಿರೋಧಿ ಅಲೆ ಟುಸ್ ಪಟಾಕಿ ಆಗ್ತಾ ಇದೆ. ಕಾಂಗ್ರೆಸ್ಗೆ ಕೈ ಕೊಟ್ಟಂತಹ ಮಹಾಗಠಬಂಧನ್ನ ನಾಯಕರು. ಮೊದಲು ಶುರುವಾಗಿದ್ದು ವೆಸ್ಟ್ ಬೆಂಗಾಳಿಂದ ಶುರುವಾಯಿತು. ಪಂಜಾಬ್ ಹೋಯ್ತು, ಅಲ್ಲೂ ಕೂಡ ವಿರೋಧ ವ್ಯಕ್ತವಾಯಿತು. ದೆಹಲಿಗೆ ಹೋಯ್ತು, ಅಲ್ಲೂ ಕೂಡ ವಿರೋಧ ವ್ಯಕ್ತವಾಯಿತು. ಈಗ ಬಿಹಾರ್, ಇಲ್ಲೂ ಕೂಡ ಟಕ್ಕರ್ ಕೊಟ್ಟಿದೆ. ನೋಡಿ, ನಿತೀಶ್ ಕುಮಾರ್ ಅವರ ಮೈತ್ರಿ ಇದೆಯಲ್ಲ, ಕೇವಲ ಬಿಹಾರದಲ್ಲಿ ಮಾತ್ರ ಅಲ್ಲ. ಅಖಿಲೇಶ್ ಯಾದವ್ 11 ಸ್ಥಾನ ನೀಡುವ ಘೋಷಣೆನ ಕೂಡ ಕೊಟ್ಟಿದ್ರು ಇಂಡಿ ಒಕ್ಕೂಟದಿಂದ. ಮಮತಾ ಬ್ಯಾನರ್ಜಿ ಅವರು ಬಂಗಾಳದಲ್ಲಿ ಯಾವುದೇ ಮೈತ್ರಿ ಮಾಡ್ಕೊಳ್ಳೋಕೆ ನಾವು ರೆಡಿ ಇಲ್ಲ, ನಾವು ಏಕಾಂಗಿಯಾಗಿ ಮಾಡ್ತೀವಿ. ಯಾಕಂದರೆ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಗೆದ್ದಿದ್ದು 2 ಸ್ಥಾನ, ಇಬ್ಬರೇ ಸಂಸದರಿದ್ದಿದ್ದು. ಅದನ್ನು ಬೇಕಾದ್ರೆ ಬಿಟ್ಕೊಡ್ತೀವಿ ಅಂತ. ಆದರೆ ಕಾಂಗ್ರೆಸ್ ನಾಯಕರು ನಮ್ಮದನ್ನು ನಮಗೆ ಬಿಟ್ಕೊಟ್ರೆ ಮೈತ್ರಿ ಮಾಡ್ಕೊಂಡು ಏನು ಬಂತು ಪ್ರಯೋಜನ? ಇನ್ನು 2 ಎಕ್ಸ್ಟ್ರಾ ಕೊಡಿ ಅಥವಾ 4 ಎಕ್ಸ್ಟ್ರಾ ಕೊಡಿ ಅಂತ ಕೇಳ್ತು. ಸುತಾರಾಮ್ ಒಪ್ಪಲಿಲ್ಲ. ಇನ್ನು ಸೀತಾರಾಮ್ ಯೆಚೂರಿ ಅವರು ಕಾಂಗ್ರೆಸ್ ಜೊತೆ ತಿಕ್ಕಾಟ ಇನ್ನೂ ಕೂಡ ಮುಂದುವರೆದಿದೆ. ಇನ್ನು ಭಗವಂತ್ ಮಾನ್ ಪಂಜಾಬ್ CM, ನಮಗೆ ಒಳ್ಳೆ ವೈಬ್ ಇದೆ, ನಾವು ಉತ್ತಮವಾಗಿ ಒಂದು ಕಾಂಗ್ರೆಸ್ ಗೆಲುವನ್ನು ಆಮ್ ಆದ್ಮಿ ಪಕ್ಷ ಗೆಲುವನ್ನು ದಾಖಲು ಮಾಡಿದೆ ಕಾಂಗ್ರೆಸ್ಗೆ ಟಕ್ಕರ್ ಕೊಟ್ಟು. ಹಾಗಾಗಿ ನಾವು ಏಕಾಂಗಿಯಾಗಿ ಇಲ್ಲಿ ಸ್ಪರ್ಧೆ ಮಾಡ್ತೀವಿ, ಮೈತ್ರಿ ಬೇಡ, ನಮ್ಮ ರಾಜ್ಯದನ್ನು ನಾವು ನೋಡ್ಕೊಳ್ತೀವಿ ಅಂತ ಹೇಳಿ ಅಲ್ಲೂ ಕೂಡ ಟಕ್ಕರ್ ಕೊಟ್ಟರು. ಮತ್ತೊಂದು ಕಡೆ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಮೈತ್ರಿ ಇಲ್ಲ ಅಂತೇಳಿ ಹೇಳಿಬಿಟ್ಟಿದ್ದಾರೆ. ಈಗ ಬಿಹಾರ ಟೆನ್ಷನ್. ಬಿಹಾರದಲ್ಲಿ ನೂತನ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. 9ನೇ ಬಾರಿಗೆ ನಿತೀಶ್ ಕುಮಾರ್ ಅವರು CM ಆಗಿ ಪ್ರಮಾಣವಚನ ಸ್ವೀಕಾರ ಮಾಡಿದ್ದು ಆಯಿತು. ಈಗ BJPಯ ಸಾಮ್ರಾಟ್ ಚೌಧರಿಗೆ DCM ಪಟ್ಟವನ್ನು ಕೂಡ ಕಟ್ಟಿದ್ದಾಯಿತು. ಅಲ್ಲಿಗೆ ಕ್ಲಿಯರ್, BJP ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಅಂತಂದರೆ ಇಂಡಿ ಒಕ್ಕೂಟದಿಂದ ಹೊರ ಬಂದಿದ್ದಾರೆ ಅಂತಲೇ ಅರ್ಥ. ಇದು ಹೇಳೋದೇ ಬೇಕಾಗಿಲ್ಲ. ಪಶ್ಚಿಮ ಬಂಗಾಳ ಹೊಡೆತ ಕೊಡ್ತು, ಪಂಜಾಬ್ ಹೊಡೆತ ಕೊಡ್ತು, ದೆಹಲಿ ಹೊಡೆತ ಕೊಡ್ತು, ಈಗ ಬಿಹಾರ ಕೂಡ ಹೊಡೆತ ಕೊಟ್ಟಿದೆ. ನೋಡ್ಬೇಕು ಇಂಡಿ ಒಕ್ಕೂಟ ಇನ್ನೂ ಹಾಗೆ ಮುಂದುವರಿಯುತ್ತಾ, ಹೇಳೋಕ್ಕಾಗಲ್ಲ. ಯಾಕೆಂದರೆ ಇನ್ನೂ ಸಮಯ ಇದೆ, ಏನು ಬೇಕಾದರೂ ಬದಲಾವಣೆಗಳಾಗ್ಬೋದು. ಕೆಲವೊಂದಷ್ಟು ಕಡೆ ಕಾಂಗ್ರೆಸ್ ಏನಾದರೂ ಹಿಂದೆ ಇಟ್ಟು ಒಂದು ಹೆಜ್ಜೆಯನ್ನು ಆಯಿತು ನಾವೆಲ್ಲ ಒಟ್ಟಿಗೆ ಹೋಗೋಣ, ನೀವು ಹೇಳ್ದಂಗೆ ನೀವು ಕೊಟ್ಟಷ್ಟು ನಾವು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂತೇಳಿ ಅವರ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋದಂದರೆ ಖಂಡಿತವಾಗ್ಲೂ ಏನೋ ಒಂದು ಆಗ್ಬೋದು. ಆದರೆ ಕಾಂಗ್ರೆಸ್ ಕೈ ಕಟ್ಕೊಂಡು ನಿಲ್ತಾ ರಾಷ್ಟ್ರ ಪಕ್ಷ, ಅದು ಡೌಟ್, ಕಷ್ಟ ಅಂತೂ ಇದ್ದೇ ಇದೆ.